ನಾನು ಮನವರಿಕೆ ಮಾಡ್ಕೊಂಡಿದ್ದೆ. ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಮೀಡಿಯಲ್ಲಿ ಸಾಕಷ್ಟು ಊಹಾಪೋಗಿ ಯಾವ ಕ್ಷೇತ್ರ ಖಾಲಿ ಇದ್ದರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನು ನೋಡ್ತಾ ಇದ್ದೀನಿ, ಟ್ರೆಂಡ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಮೇಡಮ್, ಈಗ ಒಂದು ವೇಳೆ ಏನಾದರೂ ಮಂಡ್ಯದಿಂದ ಏನಾದರೂ ಟಿಕೆಟ್ ಸಿಗಲಿಲ್ಲ ಅಂದರೆ ಸುಮಲತಾ ಅವರ ನಡೆ ಬಗ್ಗೆ ತುಂಬ ಜನರು ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಏನು ಹೇಳ್ಬೋದು? ಪಕ್ಷೇತರಾಗಿ ಇನ್ನೊಮ್ಮೆ ನಿಲ್ಲುತ್ತಿದ್ದ ನೋಡಿ, ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾನು ಪಕ್ಷೇತರವಾಗಿ ನಿಂತ್ಕೊಂಡಿದ್ದು ನನ್ನ ಒಂದು ನಿರ್ಧಾರವಾಗಿ ಇರಲಿಲ್ಲ. ಅದು ನನ್ನ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು, ಮಂಡ್ಯ ಕ್ಷೇತ್ರದ ಒಂದು ಮಹಾಜನತೆ ಅವರು ನನಗೆ ಹೇಳ್ಕೊಟ್ಟಂಥ ಮಾತದು, ನೀವು ಪಕ್ಷೇತರವಾಗಿ ನಿಲ್ಲಿ ಅಂತ. ಯಾವುದೇ ನಿರ್ಧಾರ ನನ್ನದಿರಲಿ, ನಾನು ಕಳೆದ ವರ್ಷ BJP ಪಾರ್ಟಿಗೆ ನನ್ನ ಬಾಹ್ಯ ಬೆಂಬಲವನ್ನು ನಾನು ಸೂಚಿಸಿದ್ದು, ನನ್ನ ಸಪೋರ್ಟರ್ಸ್ನ ಕೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡೇ ನಾನು ಮಾಡಿದ್ದು. ಈಗಲೂ ಇವತ್ತು ನೈಟ್ ಅವ್ರದ್ದು ಮೀಟಿಂಗ್ ಇದೆ, CEC ಮೀಟಿಂಗ್ ಇವತ್ತು, ಅಂದರೆ 2ನೇ ಪಟ್ಟಿಯ ಒಂದು ಲಿಸ್ಟ್ನ ಫೈನಲೈಸ್ ಮಾಡುವಂಥ ಮೀಟಿಂಗ್ ನಡೆಯುತ್ತೆ. ಆ ನಂತರ ಅವರ ಒಂದು ನಿರ್ಧಾರವನ್ನು ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನು ಹೇಳ್ತಾರೆ ಅಥವಾ ನಾನು ಹೋಗಿ ನನ್ನ ಬೆಂಬಲಿಗರೊಂದಿಗೆ ನಾನು ಚರ್ಚಿಸ್ತೀನಿ, ಅವ್ರ ಮುಂದೆ ಇಡ್ತೀನಿ, ಅವ್ರಿಗೂ ಗೊತ್ತಾಗುತ್ತೆ ನಿರ್ಧಾರ ಏನು ಅನ್ನೋದು. ಅಧಿಕೃತವಾಗಿ ಪಾರ್ಟಿ ಹೇಳಬೇಕೆ ಹೊರತು ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ನಿರ್ಧಾರಕ್ಕೆ ನನ್ನ ಸಪೋರ್ಟರ್ಸ್ ಯಾವ ರೀತಿ ನನಗೆ ಹೇಳ್ತಾರೆ ಅನ್ನೋದು ನಾನು ಅವ್ರ ಜೊತೆ ಚರ್ಚಿಸಬೇಕು. ನಾನು ಮನವರಿಕೆ ಮಾಡ್ಕೊಂಡಿದ್ದೆ. ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಮೀಡಿಯಲ್ಲಿ ಸಾಕಷ್ಟು ಊಹಾಪೋಗಿ ಯಾವ ಕ್ಷೇತ್ರ ಖಾಲಿ ಇದ್ದರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನು ನೋಡ್ತಾ ಇದ್ದೀನಿ, ಟ್ರೆಂಡ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಮೇಡಮ್, ಈಗ ಒಂದು ವೇಳೆ ಏನಾದರೂ ಮಂಡ್ಯದಿಂದ ಏನಾದರೂ ಟಿಕೆಟ್ ಸಿಗಲಿಲ್ಲ ಅಂದರೆ ಸುಮಲತಾ ಅವರ ನಡೆ ಬಗ್ಗೆ ತುಂಬ ಜನರು ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಏನು ಹೇಳ್ಬೋದು? ಪಕ್ಷೇತರಾಗಿ ಇನ್ನೊಮ್ಮೆ ನಿಲ್ಲುತ್ತಿದ್ದ ನೋಡಿ, ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾನು ಪಕ್ಷೇತರವಾಗಿ ನಿಂತ್ಕೊಂಡಿದ್ದು ನನ್ನ ಒಂದು ನಿರ್ಧಾರವಾಗಿ ಇರಲಿಲ್ಲ. ಅದು ನನ್ನ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು, ಮಂಡ್ಯ ಕ್ಷೇತ್ರದ ಒಂದು ಮಹಾಜನತೆ ಅವರು ನನಗೆ ಹೇಳ್ಕೊಟ್ಟಂಥ ಮಾತದು, ನೀವು ಪಕ್ಷೇತರವಾಗಿ ನಿಲ್ಲಿ ಅಂತ. ಯಾವುದೇ ನಿರ್ಧಾರ ನನ್ನದಿರಲಿ, ನಾನು ಕಳೆದ ವರ್ಷ BJP ಪಾರ್ಟಿಗೆ ನನ್ನ ಬಾಹ್ಯ ಬೆಂಬಲವನ್ನು ನಾನು ಸೂಚಿಸಿದ್ದು, ನನ್ನ ಸಪೋರ್ಟರ್ಸ್ನ ಕೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡೇ ನಾನು ಮಾಡಿದ್ದು. ಈಗಲೂ ಇವತ್ತು ನೈಟ್ ಅವ್ರದ್ದು ಮೀಟಿಂಗ್ ಇದೆ, CEC ಮೀಟಿಂಗ್ ಇವತ್ತು, ಅಂದರೆ 2ನೇ ಪಟ್ಟಿಯ ಒಂದು ಲಿಸ್ಟ್ನ ಫೈನಲೈಸ್ ಮಾಡುವಂಥ ಮೀಟಿಂಗ್ ನಡೆಯುತ್ತೆ. ಆ ನಂತರ ಅವರ ಒಂದು ನಿರ್ಧಾರವನ್ನು